ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಮಸಾಲೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಂದರೆ ಕಡಲೆಬೇಳೆ ವಡೆ. ನೋಡಿ, ಕಡಲೆಬೇಳೆ ನಾನು 1/4 kg ಆಗೋಷ್ಟು ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ನೋಡಿ ತೋರಿಸ್ತಾ ಇದ್ದೀನಿ. ರುಬ್ಕೊಳೋದಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಸೋಂಪು ಇಷ್ಟು ರುಬ್ಕೊಳೋಕ್ಕೆ. ಇದು ವಡೆಗೆ ಹಾಕ್ಕೊಳಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಸೋಂಪು, ಕರಿಬೇವು ಮತ್ತು ಕಡಲೆಬೇಳೆ ಇಷ್ಟು ರುಬ್ಕೊತೀನಿ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಬಿಟ್ಟು ರುಬ್ಕೊಂಬರೋಣ. ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿ ರುಬ್ಕೊಬೇಕು, ಅವಾಗೆ ವಡೆಗೆ ಚೆನ್ನಾಗಿ ಬರೋದು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಮತ್ತು ಸ್ವಲ್ಪ ನಾನು ಕಡಲೆಬೇಳೆ ಸ್ವಲ್ಪ ಎತ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು. ನೋಡಿ, ಎಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಸಾಲ್ಟು 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಪುದೀನ ನಾನೇನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದೆಲ್ಲ ಹಾಕ್ಕೊಂಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡೋಣ. ಮತ್ತು ಸೋಡಾ ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನ್ ಆಗೋಷ್ಟು. ಇಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಗಟ್ಟಿಯಾಗಿ ರುಬ್ಕೊಬೇಕು, ನೀರು ಹಾಕಿ ರುಬ್ಕೊಬಾರ್ದು. ರುಬ್ಕೊಳೋವಾಗ ನೋಡಿ, ಸೋಡಾ ಹಾಕ್ಕೊತಾ ಇದ್ದೀನಿ ನಾನು. ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕು. ನೋಡಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಕಲಿಸ್ಕೊಬೇಕು, ಆವಾಗಲೇ ಗೊತ್ತಾಗೋದು ನೀರು ಬಿಟ್ಕೊಂಡಿದೆಯಾ ಇಲ್ಲ ಅಂತ. ನೋಡಿ, ತೋರಿಸ್ತಾ ಇದ್ದೀನಿ ಯಾವ ಥರ ಕಲಿಸ್ಬೇಕು ಅಂತ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಇಟ್ಕೊಳ್ಳೋಣ. ಅದಾದಮೇಲೆ ವಡೆ ಎಣ್ಣೆಯಲ್ಲಿ ಬಿಡೋದು. ನೋಡಿ, ಅದಕ್ಕಿದ್ರೆ ಸಾಕು ಕಡಲೆಬೇಳೆ ವಡೆ. ಎಣ್ಣೆ ನೋಡಿ ನಾನು ಕಾಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ವಡೆನ ಒಂದೊಂದೇ ಎಣ್ಣೆಯಲ್ಲಿ ಬಿಡೋಣ. ನೋಡಿ, ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಕಾದಿದೆ, ಅದಕ್ಕೆ ಒಂದೊಂದೇ ಬಿಡ್ತೀನಿ. ಇವಾಗ ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಂಬಿಟ್ಟು ವಡೆ ಶೇಪ್ ಥರ ಇದು ಮಾಡಿ ಎಣ್ಣೆಯಲ್ಲಿ ಬಿಡಿ. ನೋಡಿ, ಈ ಥರ. ನಿಮ್ಗೆ ಹಂಗೆ ಬರಲ್ಲ ಅಂದರೆ ನೀರಲ್ಲಿ ಅಂದರೆ ಕೈ ಮೇಲೆ ಇಟ್ಕೊಂಡು ಸ್ವಲ್ಪ ನೀರು ಕೈಗೆ ಮೆಚ್ಚಿಕೊಂಡು ತಟ್ಕೊಂಡು ಬಿಡ್ಬೋದು. ನಾನು ಯಾವಾಗಲೂ ಇದೇ ಥರ ಮಾಡೋದು. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಮಳೆಗಾಲದಲ್ಲಂತೂ ಸೂಪರಾಗಿರುತ್ತೆ ತಿನ್ನೋಕ್ಕೆ ಸಾಯಂಕಾಲ ಟೈಮು. ಕಡಲೆಬೇಳೆ ವಡೆ ಅಂದರೆ ಯಾರು ತಾನೇ ಇಷ್ಟಪಡಲ್ಲ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನನ್ನ ಮನೇಲಿ ಏನಿತ್ತೋ ಅದನ್ನೇ ಹಾಕಿ ಮಾಡ್ತಾ ಇರೋದು. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೂ ಸೂಪರಾಗಿರುತ್ತೆ. ಎಣ್ಣೆಲಿ ಹಾಕಿದ್ಮೇಲೆ ಚೆನ್ನಾಗಿ ಕಲರ್ ಬರೋವರೆಗೂ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಬೇಕು, ಗರಿಗರಿಯಾಗಿ ಬರೋವರೆಗೂ. ನೋಡಿ, ನನ್ನ ಮಗಳು ಇದು ವಿಡಿಯೋ ಹಿಡಿತಾ ಇರೋದು.
ಇದೆಲ್ಲ ಹಾಕಿದ್ದಾದಮೇಲೆ ಒಂದ್ಸಲ ತಿರುಗಿಸ್ಕೊಬೇಕು. ನೋಡಿ ಎಲ್ಲ ಎದ್ದೊಳ್ತಾ ಇದೆ ಮೇಲಕ್ಕೆ. ಮೇಲಕ್ಕೆ ಎದ್ದೊಳವಾಗಲಿ ಒಂದ್ಸಲ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಎಲ್ಲ ಒಂದೊಂದೇ ನೋಡ್ತಾ ಇದ್ದೀನಿ, ತಿರುಗಿಸ್ತಾ ಇದ್ದೀನಿ ಉಲ್ಟಾ. ಈ ಮಸಾಲೆ ವಡೆ ಟೀ ಕಾಫಿ ಜೊತೆ ಅನ್ನ ರಸ ಆ ಥರ ಜೊತೆ ಎಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ಆದರೂ ಸೂಪರಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಕಲರ್ ಬರಬೇಕು. ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು, ಬೆಂದಿದೆ ಅಂತ. ನೋಡಿ ಇನ್ನೊಂದ್ಸಲ ತಿರ್ಗಿಸ್ಕೊತಾ ಇದ್ದೀನಿ. ನೋಡ್ಕೊಂಡು ತಿರ್ಗಿಸ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಕಲರ್ ತಿರುಗಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ನೋಡಿ ಈ ಥರ ಆದರೆ ಸಾಕು, ಆಗಿದೆ ಅಂತಲೇ. ಈ ಥರ ಕಲರ್ ಬರಬೇಕು. ಚೆನ್ನಾಗಿ ಎಣ್ಣೆ ಒಣಗಿಸ್ಬಿಟ್ಟು ಒಂದು ತೂತ್ ಬಟ್ಲಲ್ಲಿ ಹಾಕ್ಕೊಳ್ಳಿ, ಅಂದರೆ ಎಣ್ಣೆ ಸೋರುತ್ತಲ್ವ ಅಂಥ ಬಟ್ಲಲ್ಲಿ ಹಾಕ್ಕೊಳ್ಳಿ. ಆ ಥರ ಇಲ್ಲ ಅಂದರೆ ಪೇಪರ್ ಮೇಲೆನೂ ಹಾಕ್ಕೊಬೋದು, ನ್ಯೂಸ್ ಪೇಪರ್ ಮೇಲೆ ಆಗಲಿ ಟಿಶ್ಯೂ ಪೇಪರ್ ಮೇಲೆ ಆಗಲಿ. ನೋಡಿ ಮಸಾಲೆ ವಡೆ ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.